ಯಾವಾಗ್ಲೂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮನೆಯವ್ರ ದೊಡ್ಡರ ಆಶೀರ್ವಾದ ಬೇಕು. ನಿಮ್ ತಾತನ್ ಕೈ ಮುಗಿದು ಆಶೀರ್ವಾದ ತಗೊಳ್ಳಿ. ಯಾವುದೋ ಕೆಟ್ಟ ಕಳೆದಿಂದ ನಮ್ಮ ಆಸ್ಪತ್ರೆಗೆ ಈ ರೀತಿ ಸಮಸ್ಯೆಗಳಾಗಿದೆ. ಆದ್ರೆ ಖಂಡಿತವಾಗ್ಲೂ ಸತ್ಯಕ್ಕೆ ಸಾವಿಲ್ಲ. ಸುತ್ಕೊಂಡಿರೋ ಕಂಟಕ ಕಳೀತಾ ಇದೆ. ಇವರ ಪ್ರಾಮಾಣಿಕತೆಯಿಂದ ನಿಮ್ಮ ಕನಸಿನ ಆಸ್ಪತ್ರೆ ಮತ್ತೆ ನಮ್ಗೆ ವಾಪಸ್ ಬರ್ತಾ ಇದೆ. ಈಗ ನೀವೇ ಈ ಮಕ್ಕಳನ್ನ ಕಾಪಾಡಬೇಕು. ಮುಂದೆ ಯಾವತ್ತೂ ಈ ರೀತಿ ತೊಂದರೆ ಆಗ್ದಲೇ ಇರೋ ಹಾಗೆ ನೀವು ಇವ್ರನ್ನ ರಕ್ಷಣೆ ಮಾಡಬೇಕು. ಆ ಭುವನೇಶ್ವರಿ ಯಾವುದೇ ತಕರಾರು ಮಾಡದೆ ನಮ್ಮ ಹಾಸ್ಪಿಟಲ್ನ ಕರ್ಣನ್ ಕೈಗೆ ವಾಪಸ್ ಕೊಡೋ ಹಾಗೆ ಮಾಡಿ ಇವರಿಬ್ರಿಗೂ ಆಶೀರ್ವಾದ ಮಾಡಿ. ಕುಂಭಕರ್ಣ 2.0. ಆದ್ರೆ ಆ ಕುಂಭಕರ್ಣಂಗೆ ಬ್ರಹ್ಮನ್ ವರಾನೇ ಶಾಪ ಆಗಿ ತಿಂಗಳಾನ್ಗಟ್ಲೆ ಮಲಗ್ತಿದ್ದ. ಆದ್ರೆ ಸಂಜಯ್ ಮಹಾರಾಜರು ತುಂಬಾ ಪಾಶು. ವರ ಶಾಪ ಏನು ಇಲ್ದೆ ಹಗ್ಲಿಡೀ ನಿದ್ದೆ ಮಾಡ್ತಾರೆ. ಆದ್ರೂ ರಾತ್ರಿ ಮತ್ತೆ ಅದೇ ನಿದ್ದೆ ಬರತ್ತೋ. ಆ ಬ್ರಹ್ಮಂಗೆ ಗೊತ್ತು. ಮಾಡ್ತೀನಿ ರೀ. ಸೀರಿಯಸ್ಲಿ ಇಷ್ಟೊಂದು ಕ್ವಶನ್ ಸಾಲ್ವ್ ಮಾಡಿದಾರ? ಪ್ರತಿಯೊಂದು ಪಾಯಿಂಟ್ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಬರ್ದಿದ್ದಾರೆ. ಚಿಲ್ರೆ ಡಾಕ್ಟ್ರೆ ಎದ್ದೇಳಿ. ಏನ್ ಕನ್ನಡಕ ನಿಂದು ಬೆಳಗ್ ಬೆಳಗ್ಗೆ ಎಂತ ಸರ್ಪ್ರೈಸ್ ಕೊಟ್ಬಿಟ್ರಿ. ಇಷ್ಟೊಂದೆಲ್ಲ ಕ್ವಶನ್ ಸಾಲ್ವ್ ಮಾಡಿದ್ರಾ? ಗ್ರೇಟ್, ಗುಡ್. ಈಗ ನಿಮ್ಮ ಮೇಲೆ ಪ್ರೌಡ್ ಫೀಲ್ ಬರ್ತಾ ಇದೆ. ಆದ್ರೂ ನಿಜವಾಗ್ಲೂ ಇಷ್ಟೊಂದೆಲ್ಲ ಓದ್ಕೊಂಡ್ರಾ? ಜನಕ್ಕೆ ನಂಬಿಕೆನೇ ಬರಲ್ಲ. ಒಳ್ಳೇದ್ ಮಾಡಿದ್ರು ಪ್ರಶ್ನೆ ಮಾಡ್ತಾರೆ, ಕೆಟ್ಟದ್ ಮಾಡಿದ್ರಂತೂ ಕೇಳಲೇಬೇಡಿ. ಹಲೋ, ಇಲ್ಲಿ ಬರ್ದಿರೋ ಪ್ರತಿಯೊಂದು ಅಕ್ಷರನೂ ನಾನೇ ಬರ್ದಿದ್ದು. ಹೆಂಗೆ ನನ್ನ ಬ್ರೈನ್ ಪವರ್. ಇನ್ಮೇಲೆ ನಿನ್ನ ಐಡಿಯಾ ಸಾಧಿಸೋದು ನಿನ್ನ ಜವಾಬ್ದಾರಿ. ಡೆಫಿನೆಟ್ಲಿ. ಅಣ್ಣನ ನನ್ನ ಕೈಗೊಂಬೆ ತರ ಆಟ ಆಡ್ತೀನಿ. 1 ವಾರ ಟೈಮ್ ಕೊಡು. ಅಣ್ಣ ಮತ್ತೆ ಆ ಮಾಲ್ತಿ ಡಿವೋರ್ಸ್ ಫಿಕ್ಸ್. 1 ವಾರ? ಆಸ್ಪತ್ರೆ ಒಂದು ರಾತ್ರಿ ಕಳೆಯೋದಂಗೆ ನಿನ್ನ ಕೈಗಿಟ್ಟೆ. ನೀನು 1 ವಾರ ಕೇಳ್ತಿದ್ಯಾ? ಅಷ್ಟು ಪೇಷನ್ಸ್ ನನಗಿಲ್ಲ. 2 ದಿನದಲ್ಲಿ ಕೆಲಸ ಆಗ್ಬೇಕು. ಸೀತಾ, ಹಾಸ್ಪಿಟಲ್ ನಿನ್ನ ಕೈಯಲ್ಲಿತ್ತು, ಸೊ ಹ್ಯಾಂಡ್ ಓವರ್ ಮಾಡೋದು ಈಸಿ ಆಗಿತ್ತು. ಆದ್ರೆ ಇಲ್ಲಿ ನಾನು ಇಡೀ ಮನೆ ಅವ್ರನ್ನ ಮ್ಯಾನೇಜ್ ಮಾಡಬೇಕಾಗಿದೆ. ಅದಕ್ಕೆ ಮಿನಿಮಮ್ ಟೈಮ್ ಬೇಕಾಗತ್ತೆ. ಸರಿ, ಆದಷ್ಟು ಬೇಗ ಕೆಲಸ ಶುರು ಆಗ್ಬೇಕು. ರಾತ್ರಿಯೊಳಗೆ ಒಂದಷ್ಟು ವಿಷಯ ನನಗೆ ತಲುಪಬೇಕು. ಅದಾಗತ್ತೆ. ಒಪ್ಕೊಂಡಿರೋ ಕೆಲಸ ಮಾಡ್ಲಿಲ್ಲ ಅಂದ್ರೆ ಈ ಭುವನೇಶ್ವರಿ ಅಸಲಿ ಬಣ್ಣ ನೋಡ್ಬೇಕಾಗತ್ತೆ. ಬೆಂಕಿ ಜೊತೆ ಸರ್ಸ ಆಡ್ತಿದ್ಯಾ? ಅಮ್ಮ, ನಿಮ್ಗೆ ನಾನೇ ತಿನ್ಸ್ಬೇಕು. ಹೌದು, ಯಾವ ವಿಷಯಕ್ಕೆ ಸ್ವೀಟು? ಹಾಸ್ಪಿಟಲು ಮತ್ತೆ ನಮ್ ಕೈಗೆ ಬಂತು. ಹೌದಾ? ಆ ಭುವನೇಶ್ವರಿ ಒಪ್ಕೊಂಡ್ಬಿಟ್ಲಾ? ಒಪ್ಕೊಂಡಲೇ ಏನು, ನಮ್ ತಾರ ಆವಾಸ್ ಆಗಿದ ತಕ್ಷಣ ಆ ಭುವನೇಶ್ವರಿ ತಲೆ ಸುತ್ತ ಬಂದು ಬಿತ್ತು ಹೋಗಿತಾಳೆ ಅನ್ಸತ್ತೆ. ತಾರಾನಾ? ಹೌದಮ್ಮ, ಎಲ್ಲ ಕ್ರೆಡಿಟು ಅತ್ತೆಗೆ ಹೋಗ್ಬೇಕು. ಅವರೇ ಭುವನೇಶ್ವರಿ ಹತ್ರ ಮಾತಾಡಿ ನಮ್ಮ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ನೀವೆಲ್ಲ ಸೇರ್ಕೊಂಡು ಇಷ್ಟು ಹೊಗಳಿದ್ರೆ ಹೇಗೆ? ಹಾಸ್ಪಿಟಲ್ ಅಪ್ಪನ್ ಡ್ರೀಮ್ ಆಗಿತ್ತು. ಅವ್ರ ಕನ್ಸಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋದಷ್ಟೇ ಉದ್ದೇಶ. ನನ್ನ ಸ್ಥಾನದಲ್ಲಿ ಬೇರೆ ಯಾರೇ ಆಗಿದ್ರು ಇದನ್ನೇ ಮಾಡಿರೋರು. ಇನ್ನು ನಿಮ್ ತಾತನ್ ಬರ್ತಡೇನ
ಆರಾಮಾಗಿ ಸೆಲೆಬ್ರೇಟ್ ಮಾಡ್ಬೋದು. ಎಲ್ಲ ಬೇಗ ಬೇಗ ತಯಾರಿ ಮಾಡ್ಕೋಬೇಕು ಏನು. ಇದೇ ಸಂತೋಷದಲ್ಲಿ ಏನಿ ಅರ್ಚಟ, ಇದನ್ನೇನು ಮಾರ್ಕೆಟ್ ಅನ್ಕೊಂಡ್ರೆ ಹೇಗೆ? ಮನೇಲಿ ಒಂದು 4 ನಿಮಿಷ ನೆಮ್ಮದಿಗಿರೋಕ್ ಬಿಡಲ್ವಲ್ಲ. ಅರ್ಚಾಟ ಅಲ್ಲ ಕಣೋ, ತಡ್ಕೊಳಕ್ ಆಗ್ದೇ ಇಷ್ಟು ಸಂತೋಷ. ನೀನ್ ಬಂದಿದ್ದು ಒಳ್ಳೇದಾಯ್ತು. ನಾಳೆ ನಿಮ್ಮ ಅಪ್ಪನ ಹುಟ್ಟಬ್ಬನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇದಿ ನಿಮ್ಮ ಮಗನ್ ಸ್ವೀಟ್ ಕೊಡಮ್ಮ. ಸೆಲೆಬ್ರೇಷನ್ ಮಾಡೋ ಹಾಗಿಲ್ಲ ಅಂತ ಹೇಳ್ದೆ ತಾನೆ. ಮನೆ ಯಜಮಾನನ ಮಾತಿಗೆ ಒಂದು ಕವಡೆ ಕಾಸಿನ ಕಿಮ್ಮತ್ತಿಲ್ವಾ? ಮನೆ ಯಜಮಾನ ಆದೋನು ನಿಯತ್ತಿಂದ ಮಾತಾಡಿದ್ರೆ ಕೌಡೆ ಕಾಸಲ್ಲ ಕಣೋ, ಕೋಟಿ ಬೆಲೆ ಕೊಟ್ಟು ತಲೆ ಬಾಗ್ತಾರೆ. ಒಳ್ಳೆ ನಿರ್ಧಾರನ ಸರಿಯಾಗಿ ತಗೊಂಡ್ರೆ ಎಲ್ರೂ ಒಪ್ಕೋತಾರೆ. ನೀನ್ ನೋಡಿದ್ರೆ ಯಾವಾಗ್ಲೂ ಕೂಗಾಡ್ತಿತ್ಯ. ಇದು ಯಾರಿಗಿಷ್ಟ ಆಗತ್ತೆ ಹೇಳು? ಹೌದು ರೀ,